ನಮ್ಮ ಆಚಾರ ವಿಚಾರ ಎಲ್ಲ ಮನೆ ಒಳಗಡೆ ಇಟ್ಕೊಳ್ಳೋಣ. ನಾನು 1 ಗಂಟೆ 2 ಗಂಟೆ ಪೂಜೆ ಮಾಡ್ತೀನಿ ಹಂಗನ್ಬಿಟ್ಟು ನಾನು ಉಮರ್ ಶರೀಫ್ ಅವ್ರಿಗೆ ನೀವು ಬಂದ್ಬಿಟ್ಟು ನನ್ ಪೂಜೆ ಮಾಡ್ತಿರೋದು ಮಾಡ್ರಿ ಅಂತ ನಾನು ಹೇಳಕ್ಕಾಗಲ್ಲ. ಶಶಿಕಾಂತ್ ಸೆಂಥಿಲ್ ಅವ್ರಿಗೆ ಹೇಳಕ್ಕಾಗಲ್ಲ. ಅಲ್ಲ ಅವರು ಮೋಹನ್ ವಿಶ್ವಾಸ್ ಅವರು ಇಲ್ಲಿ ಪೂಜೆ ಮಾಡಿ ಮನೆ ಪಕ್ಕದಲ್ಲಿ ಇರ್ತಾರೆ ಅವ್ರು ಬಂದ್ಬಿಟ್ರೆ ಯಾಕೆ ಹಿಂಗೆಲ್ಲ ಮಾಡ್ತಾರೆ ನನ್ಗೆ ಇದೆಲ್ಲ ಕೇಳಿದ್ರೆ ನನ್ಗೆ ಅಪವಿತ್ರ ಅಪಭ್ರಂಶ ಯಾಕೆ ಮಾಡ್ತೀನಿ ನಿಲ್ಸು ಅಂದ್ಬಿಟ್ರೆ ಅಲ್ವಾ? ನೋಡಿ ನಿಖಿಲ್ ಅವರೇ, ಅವ್ರ ಪೂಜೆ ಅವ್ರಿಗೆ, ನಮ್ ಪೂಜೆ ನಮ್ಗೆ. ನಾವು ಮನೆಯಿಂದ ಹೊರಗಡೆ ಬಂದ ಮೇಲೆ ನಾವು ಬದುಕುವುದು ಬಾಳುವುದು ದೇಶದ ಸಂವಿಧಾನದ ಅಡಿಯಲ್ಲಿ. ಸಂತೋಷ. ದೇಶದ ಸಂವಿಧಾನ ಅಡಿಯಲ್ಲಿ ಅವ್ರೇನ್ ಪೂಜೆ ಮಾಡ್ತಾರೆ ನನಗೇನಾಗ್ಬೇಕು, ನಾನೇ ನಡೀತಾರೆ ಸಂವಿಧಾನದಲ್ಲಿ. ಇಂಪೋಸ್ ಮಾಡ್ತಾ ಇದ್ದೀರಾ? ಅದೇ ಸಂವಿಧಾನನೇ ಇದನ್ನ ರಾಷ್ಟ್ರಗಾನ ಮಾಡಿರೋದು ಅಷ್ಟೇ ಅಲ್ವಾ ಕೇಳೋದು? ನೋಡಿ ಸಮಯಕ್ಕೆ ತಕ್ಕಂತೆ ನೋಡಿ ಅನಂತ್ ಕುಮಾರ್ ಹೆಗಡೆ ಅವ್ರು ಏನಂದ್ರು 2017ರಲ್ಲಿ ಸಂವಿಧಾನ ಬದಲಾಯಿಸೋದಕ್ಕೆ ಜೋಶಿ ಏನಂದ್ರು, ಏನು ಬಿಜೆಪಿ ಅವರು RSS ಇಲ್ಲ ಸ್ಟೇಟ್ಮೆಂಟ್ ಕೊಡಿಸ್ಲಿ ಇಲ್ಲ ಕಂಡ್ರೆ ನಮ್ ದೇಶ ನಡೀತಾ ಇರೋ ಸಂವಿಧಾನದ ಮೇಲೆ ಮೋಹನ್ ಭಾಗವತ್ ಅವ್ರ ಕೇಳಿ ಕೊಡಿಸ್ಲಿ, ಇವ್ರ ಕೇಳಿ ಕೊಡಿಸ್ತೀನಿ. ಸಂವಿಧಾನ ಹಿಂದೂ ರಾಷ್ಟ್ರ ಅಂತಂದ್ರು ಇವ್ರ ಪಕ್ಷದಿಂದ ಮಗು ಹೇಳಿಕೆ ಬಗ್ಗೆ ಮಾತಾಡಬಿಡಿ. ಆ ಹೇಳಿಕೆ ವಿಡಿಯೋನೇ ಇದೆ, ನೀವು ನೋಡ್ಕೋಬಹುದು ಬೇಕಾದ್ರೆ. ನಾನು ಉಮರ್ ಶರೀಫ್ ಅವ್ರಿಗೆ ಕಶ್ಯಪ್ ನಂದನ್ ಅವರು ಕೇಳ್ತಿದ್ದೀನಿ, ಅವತ್ತಿನ ದಿನ ಒಗ್ಗಟ್ಟಿನ ಸೂತ್ರ, ಒಗ್ಗಟ್ಟಿನ ಮಂತ್ರ, ಒಗ್ಗಟ್ಟಿನ ಹಾಡು ಅಂತ ಅಂದ್ಕೊಂಡಂತ ಕಾಂಗ್ರೆಸ್ಗೆ ಇವತ್ ಯಾಕೆ ಅದ್ರ ವಿರೋಧ ಬಂದ್ಬಿಡ್ತು? ಅಂದ್ರೆ ಅವತ್ತು ಮುಸ್ಲಿಮರ್ಗೆ ಇಲ್ದೇ ಇರುವಂತ ಆತಂಕ ಇವತ್ ಯಾಕೆ ಬಂದ್ಬಿಡ್ತು? ಅಥವಾ ಮುಸ್ಲಿಮರ್ಗೆ ಆತಂಕ ಇದೆ ಅಂತ ಅನ್ಕೊಳ್ಳೋ ಕಾರಣ ಕಾಂಗ್ರೆಸ್ ಹತ್ರ ಎಲ್ಲಿದೆ? ಇದೆಲ್ಲಾನು ಬೇಸ್ಡ್ ಆನ್ ರವೀಂದ್ರನಾಥ್ ಟೆಗೋರ್ ಅವರು ಮತ್ತೆ ಮಹಾತ್ಮ ಗಾಂಧಿ ಅವರ ಅಭಿಪ್ರಾಯದ ಮೇಲ? ಇದು ಪ್ರಶ್ನೆ. ಹೇಳಿ ನೋಡಿ, 2 ಸ್ಟ್ಯಾಂಡ್ಸ್ ಬೇಡ ಅಂತ ಹೇಳ್ತಿಲ್ಲ ಇವತ್ತಿಗೂ. ಹೌದು, ಒಂದೇ ಮಾತ್ರ ಓದಿ ನಾವು ಕೂಡ ನಿಂತ್ಕೊಳ್ತೀವಿ ಅಂತ ಆ ಒಂದು ನಿರ್ಧಾರಕ್ಕೆ ನಾವು ಬಂದಿದ್ದೀವಿ. ಇವಾಗ ನಾನು ಜೈ ಹಿಂದ್ ಹೇಳಿದ್ರು ನಾನೊಬ್ಬ ಭಾರತೀಯ, ಒಂದೇ ಮಾತರಂ ಅಂತ ಹೇಳಿದ್ರು ನಾನೊಬ್ಬ ಭಾರತೀಯ, ಇನ್ಕಿಲಾಬ್ ಜಿಂದಾಬಾದ್ ಅಂತ ಹೇಳಿದ್ರು ಕೂಡ, ಹಿಂದೂಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರು ಕೂಡ ನಾನೊಬ್ಬ ಭಾರತೀಯ. ನಾನು ನನ್ನ ನಿರ್ಧಾರ ಏನಂದರೆ ಈ ಭಾರತಕ್ಕೋಸ್ಕರ ನಾನು ಸೇವೆ ಮಾಡಬೇಕಂತ ಇದ್ದೀನಿ, ನನ್ನ ನಿಲುವು. ಇವಾಗ ನೀವು ಬಂದು ಹೇಳ್ಕೊಳ್ತೀರಾ ಇಲ್ಲಪ್ಪ ನೀನು ಎಲ್ಲ ಸರಿನೇ, ಆದರೂ ಕೂಡ ನೀನು ಒಂದೇ ಮಾತ್ರಮ್ಗೆ 6 ಸ್ಟಾಂಡ್ಸ್ ಆಗಿ ಪೂರ್ತಿ ನಿಂತ್ಕೊಂಡ್ರೆ ಮಾತ್ರ ನಾವು ನಂಬ್ತೀವಿ ಅಂತ ಹೇಳಿದ್ರೆ ಅದು ಏನು? ಅದಕ್ಕೆ ಕಾರಣ ಏನು? 6 ಸ್ಟ್ಯಾಂಡ್ಸ್ ಹೇಳ್ಬಿಟ್ರೆ ಭಾರತೀಯ ಅಂತ ಪ್ರೂವ್ ಆಗುತ್ತೆ ನಿಖಿಲ್ ಜೋಶಿ ಅವರೇ. ಮುಸಲ್ಮಾನ 6 ಸ್ಟ್ಯಾಂಡ್ಸ್ ಹೇಳ್ಬಿಟ್ರೆ ಅವರು ಭಾರತೀಯ ತುಂಬಾ ದೂರದ ಮಾತು. ಸುಮ್ಮನೆ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಇಲ್ಲ ನಾವೇ ಹೇಳ್ತಿದ್ವಿ, ನೀವು ಹೇಳ್ಬೇಡಿ, ನಿಂತ್ಕೊಳ್ಳಿ, ಗೌರವ ಸೂಚಿಸಿ. ಏನ್ ಗೊತ್ತಾ, ಇದು ಈ ತರದ ಸಣ್ಣ ಪುಟ್ಟ ಬದಲಾವಣೆಗಳು ಸಮಾಜದ ಅಭಿಪ್ರಾಯವನ್ನೇ ಬದಲಾಯಿಸ್ತದೆ. ನೈಷ್ಠತೆ ಇದೆಯಾ ದೇಶದಲ್ಲಿ? 2014ರಿಂದ ನಿಮ್ಗೆ ಗೊತ್ತು ಏನೇನಾಗ್ತಿದೆ, ಏನೇನಾಗ್ತಿದೆ. ಜೈಪುರ, ಬೆಂಗಳೂರು, ಡೆಲ್ಲಿ, ಬಾಂಬೆ, ವಾರಣಾಸಿ ಸಿಕ್ಕ ಕಡೆ ಬಾಂಬ್ ಬ್ಲಾಸ್ಟ್ ನಿಮ್ಮ ಅವಧಿನಲ್ಲಿ. ಅಮಿತ್ ಶಾಗೆ ಹೋಗ್ಬೇಡಿ, ಮತ್ತೆ ಆಮೇಲೆ ಟಾಪಿಕ್ ಬೇರೆ. ಈಗ FIR ಆಯ್ತು ಆಯ್ತಾ, ಡೆಲ್ಲಿನಲ್ಲೂ ಆಗಿದೆ, ಕರ್ನಾಟಕದಲ್ಲೂ ಆಗಿದೆ, ಇನ್ನೊಂದು ಕಡೆನೂ ಆಗುತ್ತೆ. ಕರ್ನಾಟಕದಲ್ಲಿ 2 ಕಡೆ ಆಗಿದೆ, ಮಲ್ಲೇಶ್ವರಮಲ್ಲಿ ಆಗಿದೆ, ಮಂಗಳೂರು ಹತ್ರ ಊರ್ವ ಕಡೆ ಆಗಿದೆ, ಡೆಲ್ಲಿನಲ್ಲೂ ಒಂದಾಗಿದೆ. FIR ಆಗೋಯ್ತು. ನೋಡಿ, FIR ಕೂಡ ಪೊಲೀಸರು ಸುಮ್ಮನೆ ಹಾಕೋದಿಲ್ಲ, ದೇರ್ ಆರ್ ಗ್ರೌಂಡ್ಸ್. ಇವತ್ತಿನ ಆ 2026ರ ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ ಟು ನ್ಯಾಷನಲ್ ಸಿಂಬಲ್ಸ್ ಆಕ್ಟ್ ಏನಿದೆ, ರಾಷ್ಟ್ರೀಯ ಚಿಹ್ನೆ ಅವಮಾನ ತಡೆ ಮಸೂದೆ ಏನಿದೆ, ಆ ಮಸೂದೆ ಆಧಾರದ ಮೇಲೆ FIR ಆಗಿದೆ. ಕಾನೂನು ಪ್ರಕ್ರಿಯೆ ಮುಂದೆ ಹೇಳಿ ಸರ್. ಇದೇ FIR ಮೋದಿ ಅವ್ರ ಮೇಲಾಗಿತ್ತು.
ಅರ್ಥ ಮಾಡ್ಕೊಳ್ಳಿ. ಅವರು ರಾಷ್ಟ್ರಧ್ವಜವನ್ನು ತೆಗೆದು ಮುಖವನ್ನು ಒರೆಸಿಕೊಂಡಾಗ ಅವ್ರ ಮೇಲೆಯೂ ಸಹಿತ ದೂರನ್ನ ಸಲ್ಲಿಸಲಾಗಿತ್ತು. ಓಕೆ, ಆಯ್ತಾ, ವಿಚಾರಣೆ ನಡೆದು ಅದು ಬರ್ಕಾಸ್ತಾ ಇತ್ತು, ಬೇರೆ ಪ್ರಶ್ನೆ. Okay. ಅಂದ್ರೆ ನೀವು ಏನೇ ಮಾಡಿದ್ರಿ, ಉಮರ್ ಶರೀಫ್ ಅವ್ರು ನಮ್ಗೆ ಬೇಡ ಅಂತಂದ್ರೆ ಅವ್ರ ಮೇಲೆ ಒಂದು ದೂರು ಕೊಡೋದು ನನ್ನ ಕೆಲಸ. ಈ ಕೆಲಸಗಳು ಆಗ್ತಾ ಬಂದಿದ್ದಾರೆ. ನೀವು ದೂರ್ ಕೊಡ್ಬೋದು, ತಗೊಳ್ಳೋರು ಸಿದ್ಧ ಇರ್ಬೇಕಲ್ಲ. ತಗೊಳ್ತಾರೆ. ಉಮರ್ ಶರೀಫ್ ಏನ್ ಮಾಡಿದ್ರು ಅಂತ ಕೇಳ್ತಾರೆ ನಿಮ್ಮ ನಾನು ಹತ್ರ. ಕೇಳ್ತಾ ಇದಿರಲ್ಲ ಸರ್, ಇಲ್ಲಿರ್ತಕ್ಕಂಥದ್ದು ನನಗೆ ಉಮರ್ ಶರೀಫ್ ಅವರು ದಾರಿಯಲ್ಲಿ ಹೋಗುವಾಗ ಹೊಡೆದ್ರು ಅಷ್ಟೇ, ಅವ್ರು ತಗೊಳ್ತಾರೆ. ನಾನು ಹೇಳ್ತಾ ಇರೋದು ನಿಮ್ಮ ಕಾನೂನನ್ನು ದುರ್ಬಳಕೆ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಒಂದೇ ಮಾತ್ರ ಹೇಳಿದ್ದಕ್ಕೆ ಅಥವಾ ಬಿಟ್ಟಿದ್ದಕ್ಕೆ ನನ್ನ ದೇಶ ಪ್ರೇಮಕ್ಕೆ ಒಂದು ಮಾನದಂಡವನ್ನು ಮಾಡುವ ಅಗತ್ಯ ಇಲ್ಲ. ಆದ್ದರಿಂದ 1937ರಿಂದ 2 ಸ್ಟ್ಯಾಂಜಾಗಳು ಏನಿದಾವಲ್ಲ, ರವೀಂದ್ರನಾಥ್ ಟ್ಯಾಗೋರ್ ಅವರು ಒಪ್ಕೊಂಡಿದ್ರಲ್ಲ, ಅವುಗಳೆಲ್ಲವನ್ನು ಸಹಿತ ಇಡೀ ಭಾರತ ಒಪ್ಕೊಂಡು ಬಂದಿದೆ. ಆ ನಂತರ ಇವರು ಅದನ್ನ ತಂದಿರತಕ್ಕಂಥ ಉದ್ದೇಶ ಏನಿದೆ ಅನ್ನೋದು ಮುಖ್ಯ. ಅದ್ರ ಉದ್ದೇಶ ಏನು? ಹಿಂದೂ ರಾಷ್ಟ್ರ ಪರಿಕಲ್ಪನೆ ಮತ್ತು ಹಿಂದೂ ದೇವತೆಗಳ ಆರಾಧನೆ. ಅದನ್ನು ಕೇಳಿದ್ದೆ ಪ್ರಶ್ನೆ. ಅದೇ ಪ್ರಶ್ನೆ ನಾನು ಒಂದೇ ನಿಮಿಷ ನಾನು- ನಿಮ್ಮ ರಾಜಕೀಯ ಮತ್ತೆ ಸೈದ್ಧಾಂತಿಕ ಉದ್ದೇಶಗಳನ್ನ ಮುಂದೆ ತಗೊಂಡು ಹೋಗ್ಲಿಕ್ಕೆ, ಅದನ್ನ ಸಾಧಿಸ್ಲಿಕ್ಕೆ, ಅದನ್ನ ಪೂರೈಸಲಿಕ್ಕೆ ನೀವು ಇಲ್ಲಿ ತಂದಿದ್ದೀರಿ. ಇವ್ರು ನೋಡಿ, ಉಮರ್ ಶರೀಫ್ ಅವರು ಬಹಳ ಕರೆಕ್ಟ್ ಆಗಿ ಹೇಳಿದ್ದಾರೆ. ನಾವು ಒಪ್ಪದೇ ಇರುವಂತಹ ದೇವರನ್ನ ನೀವು ಈ ದೇಶದ ನೆಲಕ್ಕೆ ಹೋಲಿಸಿ ಮಾತಾಡೋದಾದ್ರೆ ನಾವು ಅದನ್ನಾದ್ರೂ ಯಾಕೆ ಒಪ್ಪಬೇಕು? ಅಲ್ಲ, ಕರೆಕ್ಟ್ ಕೇಳ್ತಿದಾರ ಅವರು. 1875 ಅಲ್ಲಿ ಇದನ್ನ ಬಂಕಿಮಚಂದ್ರ ಚಟರ್ಜಿ ಅವರು ಬರೆದಾಗ ಯಾವ ರಾಜಕೀಯ ಸಿದ್ಧಾಂತ ಇತ್ತು ದೇಶದಲ್ಲಿ? ಅವರು ಬರೆದಿದ್ದು ಒಂದು ಕಾದಂಬರಿ. ನಿಮಿಷ ರೀ, First ಒಂದ್ ನಿಮಿಷ ರೀ. ಆಮೇಲೆ ಕಾದಂಬರಿ. 1906 ಅಲ್ಲಿ ಇದೇ ರವೀಂದ್ರನಾಥ್ ಟಾಗೂರ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಲ್ಲಿ ಹೇಳಿದಾಗ ಅವಾಗ ಯಾವ ರಾಜಕೀಯ ಸನ್ನಿವೇಶ ಆಡಿದ್ರು ಇತ್ತು? ಅವತ್ತು. ಯಾವ ಸನ್ನಿವೇಶ ಇತ್ತು? ಅಲ್ಲ, ಅವ್ರು ಅದಕ್ಕೆಲ್ಲ ಹೇಳಿದ್ರು, ಅವತ್ತು ಮುಸ್ಲಿಮರು ಒಂದ್ ನಿಮಿಷ ರೀ. ಅನಕ್ಷರಸ್ಥರಿದ್ರು. ಒಂದ್ ನಿಮಿಷ ರೀ. 1937 ವರ್ಗುನು ಅದ್ರ ಗೊತ್ತಾಗ್ಲಿಲ್ಲ. ಏನೋ ಪ್ರಾಬ್ಲಮ್ ಇರಲಿಲ್ಲ. ಅವ್ರಿಗೆ ಗೊತ್ತಿರ್ಲಿಲ್ಲ. ಆದ್ರೆ 1937 ಬಂಗಾಳಿ ನಿಮಿಷ ಏನೋ ಪ್ರಾಬ್ಲಮ್ ಇರಲಿಲ್ಲ. ಅದಾದ್ಮೇಲೆ ಕತ್ರಿ ಹಾಕಿದ್ರಿ ಇವರು, ಆಯ್ತಲ್ಲ. ನಾನು ನಡಳ್ಳಿ ಅವ್ರಿಗೆ ಮತ್ತೆ ಕೇಳಿಸ್ತೀನಿ. ಆಗ್ಲಿಂದ ಹೇಳಿದ್ರು ಅವರು 37 ಅಲ್ಲಿ ಹೇಳೋದನ್ನ ಇವತ್ತು ಯಾಕೆ ಒಪ್ಕೊಳ್ತಾ ಇಲ್ಲ ಅಂತ. ಹಾಗಾದ್ರೆ 1947 ನಲ್ಲಿ, 48 ಅಲ್ಲಿ, 49 ಅಲ್ಲಿ, 1950 ಅಲ್ಲಿ ಸಂವಿಧಾನದಲ್ಲಿ ಬಾಬಾ ಸಾಹೇಬರು ಮೂಲ ಪೀಠಿಕೆಯಲ್ಲಿ ಜಾತ್ಯತೀತತೆ ಇರಲೇ ಇಲ್ವಲ್ಲ. ಇವತ್ತು ಯಾಕೆ ಅದನ್ನ ಒಪ್ಕೊಳ್ತಾ ಇದ್ರೆ ನೀವು? ಹಾಗಾದ್ರೆ 70ರಲ್ಲಿ ಅಮೆಂಡ್ಮೆಂಟ್ ಮಾಡಿ ಸೇರಿಸಿದ್ ನೀವು ತಾನೆ. ಹಾಗಾದ್ರೆ ಬಾಬಾ ಸಾಹೇಬರ ಮೂಲ ಸಂವಿಧಾನ ಒಪ್ಕೊಳ್ಳಿ, ಇವತ್ತು ನಾನು ಒಪ್ಕೊಳ್ಳಿ. ನಿಮಗೆ ಅದನ್ನ ಮಾತ್ರ ಒಪ್ಕೊಳ್ಳೋದಕ್ಕಾಗಲ್ಲ, ಇದನ್ನ ಮಾತ್ರ ಒಪ್ಪಿದ್ದಾರೆ. What is this? ಇವ್ರು ಚರ್ಚೆನೇ ಆಮೇಲೆ ಹೇಳಿಕೆ ಮಾಡಿದ್ದಾರೆ. ಇನ್ನು ಮುಗಿಸಿಲ್ಲ ಚರ್ಚೆ ಬಗ್ಗೆ ಅವಾಗಿಂದ ಮಾತಾಡಿದ್ರಿ. 1976 ಅಲ್ಲಿ ಇದೆ ಇಂದಿರಾ ಗಾಂಧಿ ಸಂವಿಧಾನದ ಮೂಲ ಪೀಠಿಕೆ ಅಮೆಂಡ್ಮೆಂಟ್ ಮಾಡಿ ಜಾತ್ಯತೀತತೆ ಪದ ಸೇರಿಸಿದಾಗ 3 ಸೆಕೆಂಡ್ ಅಲ್ಲಿ ಅಮೆಂಡ್ಮೆಂಟ್ ಮಾಡಿದ್ದು. ಯಾವ ಚರ್ಚೆನೂ ಆಗಿಲ್ಲ, ಯಾವ ಸಂಸತ್ತು ನಡೀಲಿಲ್ಲ, ಯಾವ ವೋಟಿಂಗು ನಡೀಲಿಲ್ಲ. ಅರ್ಥ ಮಾಡ್ಕೊಳ್ಳಿ, ಇದನ್ನ ಯಾವ ಸರ್ವಾಧಿಕಾರ ಅಂತ ಹೇಳ್ತಾರೆ. ಆಯ್ತು. ಹಂಗಂದ್ರೆ ಜಾತ್ಯಾತಿ ಬೇಕಿಲ್ವಾ ಅಂತ ಇವ್ರನ್ನ ಪ್ರಶ್ನೆ ಮಾಡ್ತಿದ್ದೀನಿ. ಅಂದ್ರೆ ನಮ್ಗೆ No. Don't twist my question. ಅವ್ರು ಏನು Don't twist my question. ಅವ್ರು Don't twist my question. ಇಲ್ಲ ಅಂತ ಹೇಳ್ತಾರೆ. Don't twist my question. ಜಸ್ಟ್ 101 ನಾನು ಕೇಳ್ತೀನಿ. ಜಾತ್ಯತೀತ ಅಂತ ಪದ ಹಾಕಿದ್ದಕ್ಕೆ ಮಾತ್ರ ಈ ದೇಶ ಹಿಂಗಿದ್ಯಾ? ಅದಕ್ಕೆ ಮುಂಚೆನೆ ಆ ಪದ ಹಾಕಿರ್ಲಿಲ್ಲ ಅಂದ್ರೆ ನಮ್ ದೇಶ ಹಿಂಗಿರ್ತಿರ್ಲಿಲ್ಲ. ಯಾವಾಗ ಇರ್ಲಿ ಬಿಡಿ, ಇನ್ನ debate ಅಲ್ಲಿ ಹೇಳೋದು. ಹಾಕಿದಾರೆ, ನಾವು ಅದನ್ನ